ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಕಟ್ಟ ಕಡೆಗೆ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ಜನಪ್ರವಾಹ ಢಾಕಾ ಬೀದಿಗಳಲ್ಲಿ ತನ್ನ ಪ್ರದರ್ಶನವನ್ನು ಮಾಡಿತು. ತುಂಬ ನಿರೀಕ್ಷೆ ಮಾಡಿದ್ದೆ ನಾನು ಇದನ್ನು, ಯಾಕೆ ಒಗ್ಗಟ್ಟಾಗಲ್ಲ ಜನ ಅಂತ. ಆದರೆ ಶುಕ್ರವಾರ ದಿವಸ ಬರೋಬ್ಬರಿ ನಮಾಜ್ ಮಾಡೋ ಟೈಮ್ಗೆ ಢಾಕಾದ ಪ್ರಮುಖ ಬೀದಿಗಳಲ್ಲಿ ಲಕ್ಷಾಂತರ ಜನ ಹಿಂದೂಗಳು ಬೀದಿಗೆ ಬರ್ತಾರೆ. ಒಂದು ಆರ್ಗನೈಜೇಷನ್ ಇದೆ ಅಲ್ಲಿ, ಬಾಂಗ್ಲಾದೇಶ್ ಹಿಂದೂ ಬುದ್ಧಿಸ್ಟ್ ಕ್ರಿಶ್ಚಿಯನ್ ಯೂನಿಟಿ ಕೌನ್ಸಿಲ್ ಅಂತ ಅದರ ಹೆಸರು. ಅದು ಕರೆಯನ್ನು ಕೊಡುತ್ತೆ. ಎಲ್ಲ ಒಟ್ಟು 64 ಜಿಲ್ಲೆಗಳಿರೋದು ಬಾಂಗ್ಲಾದೇಶಲ್ಲಿ. ಆ 64 ಜಿಲ್ಲೆಗಳಿಂದ ಎಲ್ಲ ಹಿಂದೂಗಳು ಬಂದು ಈ ಢಾಕಾ, ರಾಜಧಾನಿ ಢಾಕಾ ಅಲ್ಲಿದು, ಅಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾರೆ. ನಡೆಸಿ ಒಂದೇ ಒಂದು ಮಂತ್ರಘೋಷ ಅವ್ರದ್ದು. ಏನು? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಎಲ್ಲರೂ ಏಕಕಾಲದಲ್ಲಿ ಒಕ್ಕೊರಲಲ್ಲಿ ಇದು ಮಂತ್ರಘೋಷವನ್ನು ನಿರಂತರವಾಗಿ ಗಂಟೆಗಟ್ಟಲೆ ಮಾಡ್ತಾರೆ. ಅವರ ಬೇಡಿಕೆ ಏನು ನೋಡಿ, ನೀವು ಕೇಳಿದರೆ ಅಚ್ಚರಿ ಪಟ್ಬಿಡ್ತೀರಿ, ಬೇಸರ ಪಟ್ಕೋತೀರಿ, ತುಂಬ ನೋವಾಗುತ್ತೆ. ಇಲ್ಲಿವರೆಗೂ ಅಲ್ಲಿರುವಂಥ 1,70,00,000 ಹಿಂದೂಗಳಿಗೆ ಮತ್ತು ಉಳಿದ ಅಲ್ಪಸಂಖ್ಯಾತರಿಗೆ ಒಂದು ಅಲ್ಪಸಂಖ್ಯಾತರ ಇಲಾಖೆ ಅಂತ ಇಲ್ಲ, ಅಲ್ಪಸಂಖ್ಯಾತರ ಸಚಿವಾಲಯ ಇಲ್ಲ, ಅಲ್ಪಸಂಖ್ಯಾತರ ರಕ್ಷಣೆ ಹಿತರಕ್ಷಣೆಯ ಯಾವುದೇ ರೀತಿಯಾದಂಥ ಬೋರ್ಡು, ಯಾವುದು ಕೌನ್ಸಿಲ್ಗಳಿಲ್ಲ. ಅವರಿಗಾಗಿ ಅಂತ ಯಾವುದೇ ಹಣವನ್ನು ಮೀಸಲಿಟ್ಟಿಲ್ಲ. ಅವರಿಗಾಗಿ ಅಂತ ಮೀಸಲಾತಿ ಅಂತೂ ಇಲ್ಲವೇ ಇಲ್ಲ. ಹಿಂದೂಗಳೇ 8% ಇದ್ದಾರಲ್ಲಿ. ಆದರೆ ಅವರಿಗೆ ಇಲ್ಲಿವರೆಗೂ ಅವರ ಧ್ವನಿಗೆ ಬೆಲೆಯೇ ಇರಲಿಲ್ಲ. ಯಾವಾಗ ಈ ರೀತಿಯಾದಂಥ ನರಮೇಧ ಶುರುವಾಯಿತು ನೋಡಿ, ಇದನ್ನು ರಾಜಕೀಯ ಕಾಳಗ ಅಂತ ಅವ್ರು ಹೇಳ್ತಾರೆ. ಒಂದು ಕಡೆ ಖಲೀದಾ ಜಿಯಾ, ಇನ್ನೊಂದು ಕಡೆ ಶೇಖ್ ಹಸೀನಾ. ಈ ಖಲೀದಾ ಜಿಯಾನ್ ಜೊತೆ ಸೇರಿಕೊಂಡದ್ದು ಜಮಾತ್, ಮೂಲಭೂತವಾದಿಗಳು ಸೇರ್ಕೋತಾರೆ. ಫಾರಿನ್ ಫಂಡ್ ಆಗತ್ತೆ ಎಲ್ಲ ಹೇಳಿದ್ದೀನಿ, ಅದ್ರ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ಈ ಕಾಳಗ ರಾಜಕೀಯ ಕಾಳಗ ಅಂತ ಇವ್ರು ಹೇಳ್ಕೊಂಡು ಅಲ್ಲಿ ಸರ್ಕಾರವನ್ನು ಸ್ಥಾನಪಲ್ಲಟ ಮಾಡಬೇಕು ಅಂತ ತೀರ್ಮಾನ ಮಾಡಿದವರು ಟಾರ್ಗೆಟ್ ಮಾಡಿದ್ದು ಯಾರನ್ನ? ಟಾರ್ಗೆಟ್ ಮಾಡಿದ್ದು ಅಲ್ಲಿಯ ಹಿಂದೂಗಳನ್ನು, ಅಲ್ಲಿಯ ಅಲ್ಪಸಂಖ್ಯಾತರನ್ನು, ಅಲ್ಲಿರುವಂಥ ಬೌದ್ಧರು, ಅಲ್ಲಿರುವಂಥ ಕ್ರಿಶ್ಚಿಯನ್ನರು, ಅಲ್ಲಿರುವಂಥ ದೇವಸ್ಥಾನಗಳು. 64 ಜಿಲ್ಲೆಗಳಲ್ಲಿ 52 ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ನರಮೇಧ ನಡೆದಿದೆ ಅಂತ ಪ್ರತಿಭಟನೆಯಲ್ಲಿ ಅಲ್ಲಿ ಬಂದಂಥ ಪ್ರತಿಭಟನೆಕಾರರು ಹೇಳ್ತಾ ಇದ್ದು. 64ರಲ್ಲಿ 52 ಜಿಲ್ಲೆಯಲ್ಲಿ ನಡೆದಿದೆ ಅಂತೆ. ಅಂದರೆ ಸರಿಸುಮಾರು ಎಲ್ಲ ಕಡೆ ಇವರ ಅಟ್ಟಹಾಸ ಮೆರೆದಿದ್ದಾರೆ ಅಂತ, ಬರ್ಬರತೆಯನ್ನು ಮೆರೆದಿದ್ದಾರೆ ಅಂತ. ಎಲ್ಲ ಚಲ್ಲಾಪಿಲ್ಲಿಯಾಗಿರ್ತಾರೆ. ಇರುವಂಥ 1,70,00,000 ಜನ ಒಂದೇ ಕಡೆ ಇರೋದಿಲ್ಲ. ಭಾರತ ದೇಶದಲ್ಲಿ ಏನಾಗಿದೆ, ನೆಹರು ಅವ್ರು ಮಾಡಿದ್ದೇನು ಅಂತಂದರೆ, ಯಾವಾಗ 1947ರ ಪಾರ್ಟಿಷನ್ ಆಗುತ್ತೋ, ಪಾಕಿಸ್ತಾನ ಭಾರತ ಅಂತ ಆಗುತ್ತೋ, ಆ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಹೇಳ್ತಾರೆ, ನೀವು ಒಂದು ಏರಿಯಾದಲ್ಲಿ ನೀವು ವಾಸ ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ. ನೋಡಿ, ಎಲ್ಲ ಊರುಗಳಲ್ಲಿ ಮುಸಲ್ಮಾನರದೇ ಬೇರೆ ಪ್ರದೇಶವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಒಗ್ಗಟ್ಟಾಗಿರ್ತಾರೆ. ಏನೇ ಕಷ್ಟ ಸುಖ ಬಂದರೂ ಎಲ್ಲರೂ ಸೇರಿ ಎರಗ್ತಾರೆ. ಹಿಂದೂಗಳು ಹಾಗಲ್ಲ, ಎಲ್ಲ ಕಡೆ ಚಲ್ಲಾಪಿಲ್ಲಿಯಾಗಿರೋದೇ ಇವರು. ಉಳಿದವರೆಲ್ಲ ಹಿಂದೂಗಳಾಗಿದ್ದರೂ ಕೂಡ ಇವರು ಒಗ್ಗಟ್ಟಲ್ಲ ಅಂತ ನಾನು ಹೇಳ್ತಾ ಇರೋದು. ಆದರೆ ಬಾಂಗ್ಲಾದೇಶದಲ್ಲಿ ಈ ರೀತಿ ಹಿಂದೂಗಳಿಗಾಗಿ ಒಂದು ನಗರವನ್ನು ಕಟ್ತೀನಿ ಅಂತ ಏನು ಹೇಳಿದರು 1971ರಲ್ಲಿ, ಆವಾಗಲೂ ಇದೇ ರೀತಿಯಾದಂಥ ಚರ್ಚೆ ಆಯಿತು. ಏನಂತ ಚರ್ಚೆ ಆಯಿತು? ಹೌದು, ನೀವೇನೋ ಪೂರ್ವ ಪಾಕಿಸ್ತಾನ ಇದ್ದದ್ದನ್ನು ಬಾಂಗ್ಲಾದೇಶ ಮಾಡಿಕೊಟ್ರಿ, ಸೈನ್ಯವನ್ನು ಕಳಿಸಿದ್ರಿ, ಎಲ್ಲ ಮಾಡಿದ್ರಿ, ಆದರೆ ಅಲ್ಲಿರುವಂಥ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ, ಅವರ ರಕ್ಷಣೆ ಮಾಡೋದು ಹೇಗೆ ಅಂತ ಪ್ರಶ್ನೆ ಕೇಳಲಾಯಿತು. ಆವಾಗ ಭಾರತ ಸರ್ಕಾರ ಏನು ಹೇಳ್ತು, ಇಲ್ಲ ಅವ್ರಿಗೋಸ್ಕರ ಒಂದು ಪ್ರದೇಶವನ್ನೇ ಮಾಡಿಬಿಡೋಣ ಅಂಥೇಳಿ ವಂಗಭಂಗ ಅಂತ ಹೆಸರಿಟ್ಟರೆ, ಅದಕ್ಕೆ ಒಂದು ಊರನ್ನೇ ಕಟ್ಟಬೇಕು ಅಂತ, ಹಿಂದೂಗಳಿಗಾಗಿಯೇ ಒಂದು ಊರನ್ನೇ. ಮುಂದೆ ಅದು ಸಂಕಲ್ಪ ಅನುಷ್ಠಾನ ಆಗಲೇ ಇಲ್ಲ, ಮಾಡಲೇ ಇಲ್ಲ. ಹಿಂದೂಗಳು ಚಲ್ಲಾಪಿಲ್ಲಿಯಾಗಿ ಹೋದರು. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ, ಯಾವ್ಯಾವಾಗ ಈ ರೀತಿಯ ಗಲಾಟೆಗಳಾಗ್ತಾವೋ ಅವಾಗ ನೇರವಾಗಿ ಟಾರ್ಗೆಟ್ ಆಗೋದು ಅಲ್ಲಿಯ ಹಿಂದೂಗಳು. ಅದು ಹಿಂದೂಗಳಿಗೆ ಏನು ಮಾಡ್ತಾರೆ ಇವರು ಅಂತಂದರೆ, ಹಿಂದೂಗಳ ಯುವತಿಯರ ಮೇಲೆ ಅತ್ಯಾಚಾರ ಮಾಡೋದು ಮೊದಲೇ ಕೆಲಸ, ಬೇರೆ ಏನು ಮಾಡಲ್ಲ. ಫಸ್ಟ್ ಮಾಡೋದೇ ಅತ್ಯಾಚಾರ. ಆಮೇಲೆ ಆ ವಯಸ್ಸಾದ ಹೆಣ್ಮಕ್ಳು ಬಾಯಿಗೆ ಬಟ್ಟೆ ಕಟ್ಟಿ ಬಿಸಾಕೋದು, ಅಲ್ಲಿಂದ ಮನೆ ಯಜಮಾನನ್ನ ಓಡಿಸೋದು, ಆ ಆಸ್ತಿಯನ್ನು ಗಪ್ ಮಾಡೋದು. ಇದು ನಿರಂತರವಾಗಿ ಅಲ್ಲಿ ನಡ್ಕೊಂಡ್ಬಂದಿರುವಂಥ ಮೋಡಸ್ ಆಪರೆಂಡಿ. ಈಗ ಯಾವಾಗ ಈ ಖಲೀದಾ ಜಿಯಾ ಮತ್ತು ಶೇಖ್ ಹಸೀನಾ ಅವರ ಮಧ್ಯೆ ನಡೆದಂಥ ತಿಕ್ಕಾಟ ಸಂಘರ್ಷ ಇದೆಯಲ್ಲ, ಅಧಿಕಾರನ ವಾಪಸ್ ಹಿಡಿಬೇಕು ಅಂತ ಯಾವಾಗ ಈತ ರೆಹಮಾನ್ ತೀರ್ಮಾನ ಮಾಡ್ತಾನೆ, ತಾರಿಕ್ ರೆಹಮಾನ್ ಅಂತ, ಆಕೆ ಮಗ ಖಲೀದಾ ಜಿಯಾಗಿ ನಡೆಯೋಕ್ಕಾಗಲ್ಲ, ವೀಲ್ ಚೇರಲ್ಲಿ ಇರೋದು, ಏಜ್ ಆಗಿದೆ 76 ವರ್ಷ, ಆರೋಗ್ಯ ಸರಿ ಇಲ್ಲ.
ಈತ ಲಂಡನ್ನಲ್ಲಿ ಇದ್ದುಕೊಂಡು ಇಲ್ಲಿ ಸರ್ಕಾರವನ್ನು ಬೆಳೆಸೋದು, ತನಗೆ ಯಾರು ಬೇಕು ಅವ್ರು ಕೂಸುವಂಥ ಲೆಕ್ಕಾಚಾರ ಮಾಡಿಕೊಂಡು ಈತ ಮಾಡಿರುವಂಥ ಕೆಲಸ ಇದು. ಟಾರ್ಗೆಟ್ ಮಾಡಿದ್ದಾರೆ, ನಮ್ಮ ಹೆಸರಿಗೆ ಈ ರೀತಿ ಹೇಳ್ತಾರೆ, ಏನಂತ ರಾಜಕೀಯ ಸ್ಥಿತಿ ಅಂತಾರೆ ಇದು ಅಂತ. ಆದರೆ ನೇರವಾಗಿ ಇವರು ಟಾರ್ಗೆಟ್ ಮಾಡಿದ್ದು ಅಲ್ಲಿರುವಂಥ ಅಲ್ಪಸಂಖ್ಯಾತರನ್ನ, ಅಲ್ಲಿರುವಂಥ ಹಿಂದೂಗಳನ್ನ, ಅವರ ದೇವಸ್ಥಾನಗಳನ್ನು. ಇದಕ್ಕಿಂತ ಮಜಾ ವಿಷಯ ಇನ್ನೊಂದಿದೆ. ಇದರಲ್ಲಿ ಸಾಜಿಬ್ ವಾಜಿದ್ ಅಂತ ಒಬ್ಬ ಇದ್ದಾನೆ. ಈತ ಯಾರು? ಈತ ಶೇಖ್ ಹಸೀನಾನ ಮಗ. ಈತ ಕಳೆದ 20 ವರ್ಷದಿಂದ ಅಮೆರಿಕಾದಲ್ಲಿದ್ದಾನೆ. ಇವನು ಈತನ ವಾಜಿದ್ದೀನ್ ಕಾರ್ಪೊರೇಷನ್ ಅಂತ ಒಂದು ಕಂಪ್ನಿ ಇದೆ. ಈತ ಸಾಫ್ಟ್ವೇರ್ ಇಂಜಿನಿಯರ್. ಇವನದೇ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆ. ಈತ ಶೇಖ್ ಹಸೀನಾ ಕಳೆದ ಬಾರಿ ಪ್ರೈಮ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಈತ IT ಕನ್ಸಲ್ಟೆಂಟ್ ಅಂತಾಗಿ ಅವ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ರ್ಯಾಂಕಲ್ಲಿ ತನ್ನ ಸ್ಥಾನವನ್ನು ಇಟ್ಕೊಂಡಂಥವನು. ಫಾರಿನ್ಗೆ, ಬಾಂಗ್ಲಾದೇಶದಿಂದ ಸಾಫ್ಟ್ವೇರ್ ಡೆವಲಪ್ ಮಾಡಿ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಲೆಕ್ಕಾಚಾರ ಇಟ್ಕೊಂಡು ಬಾಂಗ್ಲಾದೇಶನ ನಂಬರ್ 1 IT ಹಬ್ ಮಾಡಬೇಕು ಅಂತ ಈತ ಮನಸ್ಸು ಪ್ಲ್ಯಾನ್ ಮಾಡಿದ್ದು. ಅದು ಆಗಲಿಲ್ಲ, ಅದು ಬೇರೆ ವಿಚಾರ. ಈತ ಒಂದು ಹೊಸ ರೊಳ್ಳಿ ತೆಗೆದಿದ್ದಾನೆ. ಏನಂತ? ಇವರು ನಮ್ಮ ಶೇಖ್ ಹಸೀನಾ, ನಮ್ಮ ತಾಯಿ ಇಷ್ಟು ದಿವಸ ಬರಲ್ಲ ವಾಪಸ್ಸು, ಅವ್ರು ಮುಗೀತು ರಾಜಕೀಯ ಅಂತ ಹೇಳ್ತಿದ್ನಲ್ಲ, ಯಾವಾಗ ಮೊಹಮ್ಮದ್ ಬಂದು ಕೂತ ತಕ್ಷಣ ಈತ ನಮ್ಮ ಮೊಹಮ್ಮದ್ ಯೂನುಸ್ ಬಂದು ಕೂತ್ಕೊಳ್ಳಿ ಈತನ ವರ್ಷ ಚೇಂಜ್ ಆಗಿದೆ. ಈಗ ಈ ಸಾಜಿಬ್ ವಾಜಿದ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಸಾಜಿಬ್ ವಾಜಿದ್ ಹೇಳೋದೇನು ಅಂತಂದ್ರೆ, ನನ್ನ ತಾಯಿ ರಾಜೀನಾಮೆಯನ್ನು ಕೊಟ್ಟಿಲ್ಲ, ಆಕೆ ದೇಶನ ಉದ್ದೇಶಿಸಿ ಭಾಷಣ ಮಾಡ್ಬೇಕಂತ ಮಾಡಿದ್ದು. 15 ನಿಮಿಷ ಸಮಯ ಕೇಳಿದ್ರು ನಮ್ಮ ತಾಯಿ. ಆವಾಗ ಸೈನ್ಯದವರು ಸಮಯ ಕೊಡಲಿಲ್ಲ, ಅವರದೇ ವಿಮಾನದಲ್ಲಿ ಭಾರತ ದೇಶಕ್ಕೆ ಕಳಿಸಿದರು. ಅವ್ರಿಗೆ ರಾಜೀನಾಮೆ ಕೊಡಲಿಕ್ಕೂ ಅವಕಾಶ ಆಗಲಾರ್ದಾಗಿ ಅವ್ರನ್ನ ಬಂದಿಲ್ಲಿ ಬಿಟ್ಟಿದ್ದಾರೆ. ಆದ್ದರಿಂದ ಈಗಲೂ ಕೂಡ ತಾಂತ್ರಿಕವಾಗಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಯಾರು ಅಂತಂದರೆ ಮೊಹಮ್ಮದ್ ಯೂನುಸ್ ಅಲ್ಲ, ನನ್ನ ತಾಯಿನೇ ಅಲ್ಲಿಯ ಪ್ರಧಾನಮಂತ್ರಿ. ನಾಳೆ ಏನಾದರೂ ಈ ಮಧ್ಯಂತರ ಚುನಾವಣೆ ಆದ ಸಂದರ್ಭದಲ್ಲಿ ಮತ್ತೆ ನಾವು ವಾಪಸ್ಸು ಬಾಂಗ್ಲಾದೇಶಕ್ಕೆ ನಮ್ಮ ತಾಯಿ ಬಂದು ಅಲ್ಲಿ ಮತ್ತೆ ಚುನಾವಣೆಗೆ ಸೆಣಸ್ತಾರೆ. ಯಾಕೆ ಅಂತಂದರೆ, ನಾವು ಬರಲಿಲ್ಲ ಅಂದರೆ ನಿರ್ಗತಿಕರಾಗಿಬಿಡ್ತಾರೆ. ಅವಾಮಿ ಲೀಗ್ ಅಂತ ಇವ್ರ ಪಕ್ಷದ ಹೆಸರು. ನಿರ್ಗತಿಕರಾಗಿಬಿಡ್ತಾರೆ. ಈಗಾಗಲೇ 138 ಜನರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಇವರು, ಖಲೀದಾ ಜಿಯಾ ಕಡೆಯವರು. ಆದ್ದರಿಂದ ಅವರನ್ನು ನಿರ್ಗತಿಕರನ್ನಾಗಿ ಮಾಡಲಾರದೆ, ಅವರನ್ನು ತಬ್ಬಲಿ ಮಾಡಲಾರದೆ, ಅವರಲ್ಲಿ ಅನಾಥ ಪ್ರಜ್ಞೆ ಬರಬಾರದು ಅಂದರೆ ಮತ್ತೆ ನನ್ನ ತಾಯಿ ಬಂದು ರಾಜಕೀಯ ಕೇಳಬೇಕು, ಮತ್ತೆ ಅವರು ಚುನಾವಣೆಗೆ ನಿಲ್ತಾರೆ. ಅಂದರೆ ಈಗ ಇದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟು. ಭಾರತದಲ್ಲಿ ಈಗೇನಿದಾರಲ್ಲ ಶೇಖ್ ಹಸೀನಾ, ಇದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟು. ಖಾಯಂ ಆಗಿ ಇಲ್ಲಿ ನಿರಾಶ್ರಿತರಾಗಿ ಅವರೇನು ಉಳ್ಕೊಳ್ಳಿಲ್ಲ, ರಾಜಕೀಯ ಅಸೈಲಮನ್ನು ಪಡೆಯೋದಿಲ್ಲ, ವಾಪಸ್ ಹೋಗ್ತಾರೆ ಅಂತ ಈತ ಹೇಳ್ತಾ ಇರೋದು. 20 ವರ್ಷದಿಂದ ಈತ ದೇಶದಲ್ಲೇ ಇಲ್ಲ. ಈತನ ಮೇಲೆ ಸೆಡಿಷನ್ ಆ್ಯಕ್ಟ್ ಕೇಸ್ ಇದೆ, ಈತನ ಮೇಲೆ ಮರ್ಡರ್ ಚಾರ್ಜಸ್ ಇದ್ದಾವೆ. ಒಬ್ಬ ಪತ್ರಕರ್ತನ ಕೊಲೆ ಮಾಡಲಿಕ್ಕೆ ಈತ ಹೋಗಿದ್ದ. ಅದು ಭಾಳ ದೊಡ್ಡ ಕತೆ. ಸಾಜಿಬ್ ವಾಜಿದ್ ಬಗ್ಗೆ ಹೇಳ್ಬೇಕು, ಅದೇ ಒಂದು ಸಂಚಿಕೆ ಮಾಡಬೇಕು, ಅಷ್ಟು ಅವನ ಬಗ್ಗೆ ಕತೆಗಳಿದ್ದಾವೆ. ಈತ ಅಲ್ಲಿಯ ಕ್ರಿಶ್ಚಿಯನ್ ಒಬ್ಬಳನ್ನು ಮದುವೆ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅಮೆರಿಕಾದಲ್ಲಿ ದೊಡ್ಡ ಕಂಪ್ನಿಯನ್ನು ಮಾಡ್ಕೊಂಡಿದ್ದಾರೆ. 2002ರಿಂದ ಅಲ್ಲೇ ವಾಸ ಮಾಡ್ತಾ ಇರೋದು. ಈಗ ಬಂದಿರುವಂಥದ್ದು ರಾಜಕೀಯ ಸ್ಥಿತ್ಯಂತರದ ಬಗ್ಗೆ ಈಕೆ ವಾಪಸ್ ಹೋಗ್ತಾರೆ ಅಂತ. ಆದರೆ ಈಗ ಅಲ್ಲಿಯ ಜನ ಏನು ಹಿಂದೂಗಳಿದಾರಲ್ಲ, ಅವರು ಒಂದೇ ಒಂದು ಹೋರಾಟ ಏನು ಅಂತಂದರೆ, ನಮಗೆ ಅಲ್ಲಿ ಅಲ್ಪಸಂಖ್ಯಾತರ ಸಚಿವಾಲಯ ಆಗಬೇಕು, ನಂಬರ್ 1. ನಂಬರ್ 2, ನಮ್ಮ ಹಿತರಕ್ಷಣೆಗೋಸ್ಕರ ಒಂದು ಬೋರ್ಡನ್ನು ನೇಮಕಾತಿ ಮಾಡಬೇಕು, ನಮಗೆ ಸರ್ಕಾರದಲ್ಲಿ ಮೀಸಲಾತಿ ಇರಬೇಕು, ಇಷ್ಟ. ಆದರೆ ಈಗ ಅಲ್ಲಿಯ ಜನ ಏನು ಹಿಂದೂಗಳಿದಾರಲ್ಲ, ಅವರು ಒಂದೇ ಒಂದು ಹೋರಾಟ ಏನು ಅಂತಂದರೆ, ನಮಗೆ ಅಲ್ಲಿ ಅಲ್ಪಸಂಖ್ಯಾತರ ಸಚಿವಾಲಯ ಆಗಬೇಕು, ನಂಬರ್ 1. ನಂಬರ್ 2, ನಮ್ಮ ಹಿತರಕ್ಷಣೆಗೋಸ್ಕರ ಒಂದು ಬೋರ್ಡನ್ನು ನೇಮಕಾತಿ ಮಾಡಬೇಕು, ನಮಗೆ ಸರ್ಕಾರದಲ್ಲಿ ಮೀಸಲಾತಿ ಇರಬೇಕು, ಇಷ್ಟನ್ನು ಮಾಡಿಕೊಡಬೇಕು, ಸಾಮಾಜಿಕ ಭದ್ರತೆ ಇರಬೇಕು ಅಂತ ಹೋರಾಟವನ್ನು ಶುರು ಮಾಡಿದ್ದಾರೆ. ಆದರೆ ಅರಾಜಕತೆ ಇನ್ನೂ ಅಲ್ಲಿ ಏನೂ ತಣ್ಣಗಾಗಿಲ್ಲ. ಮಜಾ ಹೇಳ್ತೀನಿ, ಅಲ್ಲಿ ಒಬೇದುಲ್ ಹಸನ್ ಅಂತೇಳಿ ಚೀಫ್ ಜಸ್ಟಿಸ್ ಆಫ್ ಬಾಂಗ್ಲಾದೇಶ್, ನಮ್ಮ ಸುಪ್ರೀಂ ಕೋರ್ಟ್ ಹೆಂಗೆ ಅಲ್ಲಿ ಕೋರ್ಟ್ ಇದೆಯಲ್ಲ, ಈ ಒಬೇದುಲ್ ಹಸನನ್ನು ಯಾವ ರೀತಿ ಇಳಿಸಿದ್ರು ಇವರು ಗೂಂಡಾಗಳಲ್ಲಿ ಅಂದರೆ, ಇದ್ದಕ್ಕಿದ್ದ ಹಾಗೆ ಜನ ನುಗ್ತಾರೆ, ನುಗ್ಗಿ ಅವನನ್ನು ಕೆಳಗಿಳಿ ಅಂತಾರೆ, ಇನ್ನೊಬ್ಬನ ತಂದು ಅಲ್ಲಿ ಕೂಡಿಸ್ತಾರೆ. ಈ ನಿಮ್ಮ ಚೀಫ್ ಜಸ್ಟಿಸ್ ನೀವು ಹೇಳಿದವರಾಗಲ್ಲ ಅಂತ ಆ ಸೇನೆಗೆ ಹೇಳಿ ಇನ್ನೊಬ್ಬನ ತಂದು ತಮಗೆ ಯಾರು ಬೇಕೋ ಅವ್ರು ಕೂಡಿಸ್ತಾರೆ. ಅಷ್ಟು ಅರಾಜಕತೆ ಅಲ್ಲಿ ಇವತ್ತು ತಾಂಡವವಾಡ್ತಾ ಇರೋದು. ಅಂಥದ್ರಲ್ಲಿ ನಮ್ಮ ಹಿಂದೂಗಳು ಯಾವ ರೀತಿ ರಕ್ಷಣೆಯನ್ನು ಪಡಿತಾರೆ ಅನ್ನೋದು ನಮ್ಮ ಭಾಳ ದೊಡ್ಡದಾದಂಥ ಪ್ರಶ್ನೆ. ಈಗ ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಪ್ರಶ್ನೆ. ಬಾಕಿ ಎಲ್ಲದಕ್ಕೂ ಬೀದಿಗೆ ಹೋಗ್ತಾರೆ. ನಮ್ಮಲ್ಲಿ ಪ್ಯಾಲೆಸ್ಟೀನಿಯನ್ ರಕ್ಷಣೆಗೋಸ್ಕರ ಬೀದಿಗೆ ಹೋಗ್ತಾರೆ, ಮಾನವ ಹಕ್ಕು ಅಂತ ಮಾತಾಡ್ತಾರೆ. ಇದಕ್ಕಾಗಿ ಯಾರಾದರೂ ಬೀದಿಗೆ ಹೋಗಿದ್ದನ್ನು ಭಾರತ ದೇಶದಲ್ಲಿ ನೋಡಿದ್ದೀರಾ? ಅದೇ ದುಃಖ ಆಗುವಂಥ ವಿಚಾರ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.